ತುಂಬ ದೊಡ್ಡವರು ಒಂದು ಮಾತು ಹೇಳ್ತಾ ಇರ್ತಾರೆ, ಶಿಸ್ತು ಪ್ರತಿಭೆಯನ್ನು ಬೀಟ್ ಮಾಡುತ್ತೆ ಅಂತ. ಯಾರೇ ದೊಡ್ಡ ಒಬ್ಬ ಪ್ರತಿಭಾಶಾಲಿ ಇದ್ದರೂ ಕೂಡ ಇನ್ನೊಬ್ಬ ವ್ಯಕ್ತಿ ಶಿಸ್ತಿನಿಂದ ಕನ್ಸಿಸ್ಟೆಂಟಾಗಿ ನಿಯಮಿತವಾಗಿ ಶಿಸ್ತಿಂದ ಒಂದು ಪ್ರಾಕ್ಟೀಸ್ ಮಾಡಿಬಿಟ್ರೆ, ತದೇಕ ಚಿತ್ತದಿಂದ ಒಂದು ವಿಷಯವನ್ನು ಧ್ಯೇನಿಸುತ್ತಾ ಕಲಿತಾರೆ, ಪಳಗಿದರೆ, ಅಭ್ಯಾಸವನ್ನು ಮಾಡಿದ್ರೆ ಅವನು ಎಂತಹ ಪ್ರತಿಭಾವಂತನನ್ನು ಬೇಕಾದರೂ ಬೀಟ್ ಮಾಡಬಹುದು ಅಂತ. ಇನ್ನೊಂದು ಕಡೆ ತದ್ವಿರುದ್ಧವಾಗಿ ಇನ್ನೊಂದು ಮಾತಿದೆ, ಎಂತಹ ಪ್ರತಿಭಾವಂತ ಆದರೂ ಕೂಡ ಹುಟ್ಟಿನಿಂದಲೇ ಒಂದು ಪ್ರತಿಭೆ ಬಂದಿರಲಿ ಅವನಲ್ಲಿ ಶಿಸ್ತಿಲ್ಲ, ಸಭ್ಯತೆ ಇಲ್ಲ, ಅವನು ಸರಿಯಾಗಿ ಅಭ್ಯಾಸ ಮಾಡಲ್ಲ, ಗರ್ವ ಇದೆ, ನಾನತ್ವ ಇದೆ ಅವನು ಶಿಸ್ತಿನಿಂದ ಒಂದು ಜೀವನವನ್ನು ಮಾಡ್ತಾಯಿಲ್ಲ ಅಂತ ಆಗ್ಬಿಟ್ಟಾಗ ಎಂತಹ ಪ್ರತಿಭೆ ಕೂಡ ನೀರು ಪಾಲಾಗುತ್ತೆ, ಹಾಳಾಗುತ್ತೆ ಅಂತ ಒಂದು ಮಾತಿದೆ. ಬಹುಶಃ ಇದರಲ್ಲಿ ನಾನು ಎರಡನೇದು ಹೇಳಿದ್ನಲ್ಲ, ಈಗ ಪ್ರತಿಭಾವಂತ ಕೂಡ ಯಾಕೆ ಹಾಳಾಗ್ತಾನೆ ಅನ್ನೋದಕ್ಕೆ ಭಾರತ ಕ್ರಿಕೆಟ್ ರಂಗದಲ್ಲಿ ಒಂದು ಉದಾಹರಣೆ ಇದ್ದರೆ, ಒಂದು ವಿನೋದ್ ಕಾಂಬ್ಳಿ ಅಂತ ಜನರಲ್ಲಾಗಿ ಹೇಳ್ತಾರೆ, ಇನ್ನೊಂದು ಕಡೆ ಬಂದರೆ ಪೃಥ್ವಿ ಶಾ ಅಂತ. ಅತ್ಯದ್ಭುತ ಪ್ರತಿಭಾವಂತ ಆಟಗಾರ, ಒಬ್ಬ ಅದ್ಭುತ ಬ್ಯಾಟ್ಸ್ಮನ್ ಅಂತ ಇದ್ದರೆ ಪೃಥ್ವಿ ಶಾ. ಆದರೆ ಆತನ ಕ್ರಿಕೆಟ್ ಕೆರಿಯರ್ ಹಾಳಾಗೋದಕ್ಕೆ ಅಸಲಿ ಕಾರಣ ಏನು ನೋಡಿ. ಇವತ್ತಿಗೆ ಒಂದು ತಂಡಕ್ಕೆ ಆಯ್ಕೆ ಆಗ್ತಾ ಇಲ್ಲ ಅವನು. ಪೃಥ್ವಿ ಶಾ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ತಿಲ್ಲ ಅವನು. ದೇಶಕ್ಕೆ ಆಡಬೇಕಾದಂಥ ಹುಡುಗ ಅವನು, ಚಿಕ್ಕ ವಯಸ್ಸು ಹುಡುಗ. ಪೃಥ್ವಿ ಶಾ ಕ್ರಿಕೆಟ್ ಕೆರಿಯರ್ ಹಾಳಾಗೋಕ್ಕೆ ಏನು ಕಾರಣ ಅಂಥೇಳಿ ಇದೀಗ ಒಂದು ಪತ್ರವನ್ನು ಬರೆದಿದ್ದಾರೆ. ಕೆಲವರು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆವರೆಗೂ ಪಾರ್ಟಿ ಮಾಡಿಕೊಂಡು ಇವನು ಕುಡಿತಾ ಇದ್ದ ಅಂತ ಆರೋಪ ಕೇಳಿ ಬಂದಿದೆ. ಮದ್ಯ ಸೇವಿಸ್ತಾ ಇದ್ದ. ಬೆಳಗಿನ ಜಾವ 6 ಗಂಟೆವರೆಗೂ ಪ್ರತಿಭಾವಂತ, ಬ್ಯಾಟ್ ಹಿಡಿದ್ರೆ ಸೆಂಚುರಿ ಹೊಡೆಯುವಂಥ ಆಟಗಾರ, ನೋ ಡೌಟ್, ಅಂಥ ಪ್ರತಿಭಾವಂತ ಆಟಗಾರ. ಆದರೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ನಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇಂಥ ಕ್ರಿಕೆಟರು ಯಾಕಪ್ಪ ಹಾಳಾಗ್ತಿದ್ದೀನಿ ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆವರೆಗೂ ಅವನು ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡಿರ್ತಿದ್ದ ಅಂಥೇಳಿ ಆರೋಪವನ್ನು ಮಾಡಿದ್ದಾರೆ. ನೋಡ್ರಿ, ಪೃಥ್ವಿ ಶಾಗೆ ಯಾರೂ ಕೂಡ ಶತ್ರುಗಳಿಲ್ಲ. ಆ ಹುಡುಗನಿಗೆ ಅವನೇ ಶತ್ರು. ಅವನ ಫಿಟ್ನೆಸ್ಸು, ಅವನ ಇಂಡಿಸಿಪ್ಲಿನ್, ಅವನ ಅಶಿಸ್ತು, ಎಲ್ಲದರ ಬಗ್ಗೆ ಕೂಡ MCA ಇಲ್ಲಿ ಮಾಹಿತಿಯನ್ನು ಬಿಚ್ಚಿಡ್ತಾ ಇದೆ. ವಿಜಯ್ ಹಜಾರೆ ಏಕದಿನ ಟೂರ್ನಿಗೆ ಇಂಥ ಆಟಗಾರನ ಕೈ ಬಿಟ್ಬಿಟ್ರು. ಈಗ ಇನ್ನು ಬೇಡ ಅಂತ ಹೇಳಿಬಿಟ್ರು. ವಿಜಯ್ ಹಜಾರೆ ಟ್ರೋಫಿಗೆ, ಒನ್ ಡೇ ಟ್ರೋಫಿಗೆ ಇವನು ಬೇಕಾಗಿತ್ತು ಮ್ಯಾಚ್ಗೆ. ಆದರೆ ಮುಂಬೈ ತಂಡದಿಂದ ಕೈ ಬಿಟ್ಬಿಟ್ಟಿದ್ದಾರೆ ಇವನ್ನ. ಇದೇ ವಿಚಾರಕ್ಕೆ ಯಾಕೆ ಅಂತ ಒಂದು ವಿಷಯ ಬರುತ್ತಲ್ಲ, ಒಂದು ಭಾವನಾತ್ಮಕ ಪೋಸ್ಟನ್ನು ಮಾಡಿದಂಥ ಆಟಗಾರ ಇದು. ಏನಂತ ಹೇಳಿದ್ರೆ, ಭಾವನಾತ್ಮಕ ಟ್ವೀಟು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ MCA ಅವರು. MCA ಹೇಳಿರೋದೇನು, ನನ್ನ ಕೈ ಬಿಟ್ಬಿಟ್ರು, ನಾನು ಆಡ್ತಿದ್ದೆ ಹಾಗೆ ಅಂತ ಈ ಹುಡುಗ ಬರ್ಕೊಂಡಿರ್ತಾನೆ. ಅದಕ್ಕೆ MCA ಹೇಳ್ತಿರೋದೇನು ಅಂದರೆ, ಪೃಥ್ವಿ ಶಾ ನಿಯಮಿತವಾಗಿ ತುಂಬ ಶಿಸ್ತಾಗಿ ಅಶಿಸ್ತನ್ನು ಫಾಲೋ ಮಾಡ್ಕೊಂಡು ಬಂದಂಥ ಹುಡುಗ ಅಂತ. ತುಂಬ ಡಿಸಿಪ್ಲೀನಾಗಿ ಇಂಡಿಸಿಪ್ಲಿನ್ ಮಾಡ್ಕೊಂಡಂಥ ಹುಡುಗ ಇವನು. ನಿಯಮಿತವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಂಥ ಹುಡುಗ. ಅಶಿಸ್ತು, ಫಿಟ್ನೆಸ್ ಸಮಸ್ಯೆ ಇವತ್ತಿಗೆ ಅವನು ಇಲ್ಲಿ ತಂದು ನಿಲ್ಲಿಸಿದೆ. ಎಸ್, ಕ್ರಿಕೆಟು ತುಂಬ ಫೇಮಸ್ಸು ಆಟ. ಒಮ್ಮೆ ಸೆಂಚುರಿ ಹೊಡೆದ್ರೆ, ಚೆನ್ನಾಗಿ ಆಡ್ತಾ ಇದ್ದರೆ ಜಗತ್ತೇ ತಿರುಗಿ ನೋಡ್ತಾ ಇರುತ್ತೆ ಆ ಹುಡುಗನ ಕಡೆಗೆ. ಇದರಲ್ಲಿ ಉಳಿದಂಥ ಎಲ್ಲ ವಿಚಾರಗಳು, ಎಲ್ಲ ಆಕರ್ಷಣೆಗಳು ಕೂಡ ಸಹಜವಾಗಿ ಅವನನ್ನು ಸುತ್ತುವರಿಯುತ್ತವೆ. ಆದರೆ ಹೆಗಲ ಮೇಲೆ ತಲೆ ಇರಬೇಕು. ಹೆಗಲ ಮೇಲೆ ತಲೆ ಇಲ್ಲದೆ ಹೋದರೆ ಏನು ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹಿಂದೇನೂ ಉದಾಹರಣೆ ಇದೆ. ಇವತ್ತಿನ ತಾಜಾ ಉದಾಹರಣೆ ಅಂದರೆ ಇವನೇ, ಈ ಪೃಥ್ವಿ ಶಾ. ವಿನೋದ್ ಕಾಂಬ್ಳಿ ಪ್ರತಿಭೆ ಅಂತ ಬಂದಾಗ ಆಲ್ರೆಡಿ ಲಾರಾಗೆಲ್ಲ ಕಂಪೇರ್ ಮಾಡ್ತಾಯಿದ್ರು ವಿನೋದ್ ಕಾಂಬ್ಳಿ ಅವರನ್ನು. ಅದ್ಭುತ ಆಟಗಾರ, ಆ ಥರ ಈ ಥರ. ಸಚಿನ್ ಕೂಡ ಆ ಪ್ರತಿಭೆ ಮುಂದೆ ಇಲ್ಲ, ಅಂಥ ಪರ್ಫೆಕ್ಟು ಆಟಗಾರ ಎಲ್ಲ ಹೇಳ್ತಾ ಇದ್ದರು. ಬಟ್ ಸಚಿನ್ ತೆಂಡೂಲ್ಕರ್ ಮಾಡಿದ್ದೇನು? ಶಿಸ್ತು, ಡಿಸಿಪ್ಲಿನ್. ಆಗಲೇ ಹೇಳ್ತಾ ಇದ್ದೆ ಒಂದು ಮಾತು, ಡಿಸಿಪ್ಲಿನ್ ಇರತಕ್ಕಂಥ ವ್ಯಕ್ತಿ ಪ್ರತಿಭಾವಂತನನ್ನು ಸೋಲಿಸಬಹುದು ಅಂತ. ಬಹುಶಃ ಇಲ್ಲಿ ಪ್ರತಿಭಾವಂತ ಒಬ್ಬ ಡಿಸಿಪ್ಲಿನ್ ಇಲ್ಲದ ಕಾರಣಕ್ಕೆ ಪ್ರತಿಭೆಯನ್ನು ಹಾಳು ಮಾಡಿಕೊಂಡು, ಜೀವನವನ್ನು ಹಾಳು ಮಾಡಿಕೊಂಡು, ಕ್ರಿಕೆಟ್ ಬದುಕನ್ನು ಹಾಳು ಮಾಡ್ಕೊಳ್ತಿರೋದು ಹೇಗೆ ಅಂದರೆ ಹೀಗೆ. ಮುಂಬೈ MCA ಹೇಳ್ತಾ ಇದೆ, ಅಲ್ಲಿ ಅಶಿಸ್ತು, ಫಿಟ್ನೆಸ್ ಇಲ್ಲ, ಈ ಸಮಸ್ಯೆಗಳೇ ಇವನನ್ನು ತಂಡದಿಂದ ಆಚೆ ಇಡೋ ಕಾರಣ. ಮುಷ್ತಾಕ್ ಅಲಿ T20 ಟೂರ್ನಿ ವೇಳೆ ಬೆಳಗ್ಗೆ 6 ಗಂಟೆವರೆಗೂ ಪಾರ್ಟಿ ಮಾಡಿದ್ರು ಇವರು. ಕ್ರಿಕೆಟ್ ತರಬೇತಿಗಳನ್ನು ಸ್ಕಿಪ್ ಮಾಡೋದು, ಬರಲ್ಲ ನಾನು ಪ್ರಾಕ್ಟೀಸ್ಗೆ ಬರಲ್ಲ ನಾನು ಅಂತ. ಹೊಡೆದು ಬಿಡ್ತೀನಿ, ಇಳಿದ್ರೆ ಸೆಂಚುರಿ ಅಂತ ತಪ್ಪಿಸ್ಕೊಳ್ತಾ ಇದ್ದ. ಅವರ ಪೋಸ್ಟ್ ಮಂಡಳಿಯ ಗಮನ ಸೆಳೆಯುತ್ತೆ ಅಂತ ಯಾರಾದರೂ ಭಾವಿಸಿದರೆ ತಪ್ಪಾಗ್ಬಿಡುತ್ತೆ. ಏನೋ ಭಾವನಾತ್ಮಕವಾಗಿ ನಾನು ಹಾಗೆ ಹೀಗೆ ನನ್ನ ಕೈ ಬಿಟ್ಬಿಟ್ರು ಅಂತೇನಾದರೂ ಅವ್ರ ಪೋಸ್ಟ್ ಬರ್ಕೊಂಡ್ರೆ ಅದು ಮಂಡಳಿ ಗಮನ ಸೆಳೆದು ಅವ್ರನ್ನೇನಾದರೂ ಆಯ್ಕೆ ಮಾಡಿಬಿಡ್ತಾರೆ ಅಂತ ಅಂದುಕೊಂಡಿದ್ರೆ ತಪ್ಪಾಗುತ್ತೆ. ಶಾ ಅವ್ರಿಗೆ ಯಾರೂ ಶತ್ರು ಇಲ್ಲಪ್ಪ. ಅವ್ರನ್ನ ಯಾರೂ ಶತ್ರುತ್ವದಿಂದ ನೋಡೇ ಇಲ್ಲ. ಅವರ ಪಾಲಿಗೆ ಅವರೇ ಶತ್ರು. ಕೆಲವೊಮ್ಮೆ ಶಾ ಅವ್ರನ್ನ ನಾವು ಫೀಲ್ಡ್ನಲ್ಲಿ ಬಚ್ಚಿಡಬೇಕಾಗತ್ತೆ, ಅಷ್ಟೊಂದು ಫಿಟ್ನೆಸ್ ಸಮಸ್ಯೆ ಇದೆ ಆ ಹುಡುಗನಿಗೆ. ಚೆಂಡು ಅವರ ಬಳಿ ಹೋದರೆ ಅದನ್ನು ಹಿಡಿಯೋದಕ್ಕೆ ವಿಫಲರಾಗ್ತಾಯಿದ್ರು ಅವರು. ಬ್ಯಾಟ್ ಮಾಡಬೇಕಾದ್ರೂ ಕೂಡ ಚೆಂಡಿಗೆ ಹತ್ತಿರಕ್ಕೆ ಬಾಲ್ ಬಂದಾಗ ಬಾಲ್ಗೆ ರೀಚ್ ಆಗಬೇಕಲ್ಲ, ಅದಕ್ಕೂ ಹೆಣಗಾಡ್ತಾ ಇದ್ದರು. ಅವರ ಫಿಟ್ನೆಸ್, ಶಿಸ್ತು, ವರ್ತನೆಗಳು ಎಲ್ಲವೂ ಇದೆಯಲ್ಲ, ಈ ವಿಚಾರಗಳು ಅತ್ಯಂತ ಕಳಪೆ ಆಗಿತ್ತು ಅಂಥೇಳಿ ಅದನ್ನು ಅವರೊಂದು ಕಡೆ ಬರ್ಕೊಂಡಿದ್ದಾರೆ. ಹಾಗಾಗಿ
ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ತನ್ನ ಕ್ರಿಕೆಟ್ ಜೀವನವನ್ನು ಬಹುಶಃ ಅಂತ್ಯ ಮಾಡ್ಕೊಳ್ಬಾರ್ದಾಗಿತ್ತು. ಇನ್ನೂ ಅವಕಾಶಗಳಿದೆ, ಎಚ್ಚೆತ್ಕೊಳ್ಬೇಕು, ಚೇತರಿಸ್ಕೊಳ್ಬೇಕು, ಫಿಟ್ನೆಸ್ಸನ್ನು ವಾಪಸ್ ತೊಗೊಳ್ಬೇಕು, ಚಟಗಳಿಂದ ದೂರ ಇರಬೇಕು, ಪಾರ್ಟಿಗಳಿಂದ ದೂರ ಇರಬೇಕು. ಯಾವುದು ಎಷ್ಟು ಅಂತ ಒಂದು ಗೆರೆ ಹಾಕ್ಕೊಳ್ಬೇಕಾಗತ್ತೆ ಮನುಷ್ಯ. ಅದನ್ನು ಮಿತಿ ಮೀರಿದಾಗ ಏನಾಗುತ್ತೆ ಅಂದರೆ ಜೀವನದಲ್ಲಿ ಎಲ್ಲವೂ ಕಳ್ಕೊಂಡಾಗ ಯಾರೂ ಸುತ್ತುವರಿಯಲ್ಲ. ಈ ಮನುಷ್ಯನ ಯಶಸ್ಸಿದ್ದಾಗ ಯಾರೆಲ್ಲ ಸುತ್ತಲೂ ಬರ್ತಿರ್ತಾರಲ್ಲ, ಪಾರ್ಟಿಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಆ ಗಾಡೀಲಿ ಬಾ, ಈ ಗಾಡೀಲಿ ಬಾ, ಅಲ್ಲಿ ಹೋಗೋಣ ಬಾ, ಇಲ್ಲಿ ಹೋಗೋಣ ಬಾ ಎಲ್ಲ ಹೇಳ್ತಾರಲ್ಲ. ಯಶಸ್ಸಿದ್ದರೆ ಮಾತ್ರ ಅದು. ಯಶಸ್ಸಿಲ್ಲ ಅಂದರೆ ಅವನು ನಶ್ವರ. ಇದು ಪೃಥ್ವಿ ಶಾ ವಿಚಾರದಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಬರ್ತಾ ಇದೆ.